ನಾನು ಜಯರಾಮ್ ಶೆಟ್ಟಿ ಅಂತೇಳಿ ಅಂಚೆ ಅಧೀಕ್ಷಕರಾಗಿ ಶಿವಮೊಗ್ಗ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಈ ಮೇಲಿನ ಬೆಸಿಗೆ ಬ್ರಾಂಚ್ ಪೋಸ್ಟ್ ಆಫೀಸಿನಲ್ಲಿ ಗ್ರಾಮ ಪಂಚಾಯತಿ ಏರಿಯಾದಲ್ಲಿ ಒಂದು ಟಾಟಾ ಇನ್ಶೂರೆನ್ಸಿನ ಫಲಾನುಭವಿಗೆ 10 ಲಕ್ಷ ವಿಮಾ ಮೊತ್ತವನ್ನು ಕೊಡುವ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಟಾಟಾ ಇನ್ಶೂರೆನ್ಸ್ ಅಂದರೆ ಈ ಅಂಚೆ ಇಲಾಖೆ ಮೂಲಕ ದೊರಕುವಂಥ ಜೀವ ವಿಮೆಯ ಬಗ್ಗೆ ಸಣ್ಣ ಮಾಹಿತಿ ನೀಡುವುದಾದರೆ, ಭಾರತ ಸರ್ಕಾರವು ಎಲ್ಲ ಹಳ್ಳಿಗಳಲ್ಲೂ ಸಹ ಡಿಜಿಟಲ್ ಪಾವತಿಯನ್ನು ಪ್ರಾರಂಭಿಸಬೇಕೆಂಬ ಉದ್ದೇಶದಿಂದ ಅಂಚೆ ಇಲಾಖೆಯ ಮೂಲಕ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಈ ಸಂಸ್ಥೆಯ ಮೂಲಕ ಹಲವು ಪ್ರೈವೇಟ್ ವಿಮಾ ಕಂಪನಿಗಳೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ನಾವು ಹಲವು ರೀತಿಯ ವಿಮೆಗಳನ್ನು ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಟಾಟಾ ಇನ್ಶೂರೆನ್ಸ್ ಕಂಪನಿಯೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು 549 ರೂಪಾಯಿಗೆ 520 ರೂಪಾಯಿಗೆ 10 ಲಕ್ಷದ ವಿಮಾ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ 10 ಲಕ್ಷದ ವಿಮಾ ಯೋಜನೆ ಇಲ್ಲಿ ನಮ್ಮ ಕುಮಾರಸ್ವಾಮಿ ಎಂಬವರು ಮಾಡಿಕೊಂಡಿದ್ದರು. ಅವರು ಅದು ವಿಧಿವಶಾತ್ ಮೃತಪಟ್ಟಿರ್ತಾರೆ. ಅವರಿಗೆ ಈ ದಿನ ನಾವು 10 ಲಕ್ಷ ವಿಮೆಯ ಮೊತ್ತವನ್ನು ಚೆಕ್ಕನ್ನು ಈ ದಿವಸ ಒದಗಿಸಲಿಕ್ಕಿದ್ದೇವೆ. ಸೊ ಈ ವಿಮೆಯನ್ನು ಎಲ್ಲರೂ ಮಾಡುವುದರ ಮೂಲಕ ಅವರಿಗೊಂದು ಸಾಮಾಜಿಕ ಭದ್ರತೆ, ಜೀವನದ ಭದ್ರತೆಯನ್ನು ಮಾಡಬಹುದು. ಇದು ಅತಿ ಕಡಿಮೆ ಕಂತಿನಲ್ಲಿ ಅತಿ ಹೆಚ್ಚಿನ ವಿಮಾ ಮೊತ್ತವನ್ನು ನೀಡುವಂಥ ಯೋಜನೆಯಾಗಿದೆ. ಅಂದರೆ 520 ರೂಪಾಯಿಗೆ 10 ಲಕ್ಷದ ವಿಮೆ ಯೋಜನೆಯನ್ನು ಕೊಡ್ತದೆ. ಇದೇ ರೀತಿ 749 ಅಥವಾ 755 ರೂಪಾಯಿ ಕಟ್ಟಿದರೆ 15 ಲಕ್ಷದ ವಿಮಾ ಯೋಜನೆ ಸಹ ಅಂಚೆ ಕಚೇರಿಯಲ್ಲಿ ಲಭ್ಯವಿರುತ್ತದೆ. ಈ ಅಂಚೆ ಕಚೇರಿಯ ಈ ವಿಮಾ ಯೋಜನೆಗಳಲ್ಲಿ ಕೇವಲ ಮೃತಪಟ್ಟರೆ 10 ಲಕ್ಷ ಅಥವಾ 15 ಲಕ್ಷ ಮಾತ್ರ ಸಿಗುವುದಲ್ಲ. ಉದಾಹರಣೆಗೆ ಅವರು ಹಾಸ್ಪಿಟಲೈಸ್ ಆಗಿ ಇನ್ಪೇಷೆಂಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ 1 ಲಕ್ಷದವರೆಗೆ ಅವರಿಗೆ ವಿಮಾ ಮೊತ್ತ ಸಿಗ್ತದೆ. ಅಥವಾ ದಿನಕ್ಕೆ 1,000 ಹಾಗೆ 10 ದಿವಸವರೆಗೆ ಇತರ ಖರ್ಚಿನ ಇದು ಸಿಗ್ತದೆ. ಆಮೇಲೆ ಏನಾದರೂ ವಿಮಾದಾರರು ಮೃತಪಟ್ಟಾಗ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಗಳು ಸಿಗ್ತವೆ. ಈ ರೀತಿ ಈ ಯೋಜನೆಯಲ್ಲಿ ಹಲವು ಅನುಕೂಲತೆಗಳಿದೆ. ಅದನ್ನು ಎಲ್ಲರೂ ಸಾರ್ವಜನಿಕರು ಹತ್ತಿರದ ಅಂಚೆ ಕಚೇರಿಗೆ ಹೋಗಿ, ನಮ್ಮ ಅಂಚೆ ಬಾಂಧವರು, ಪೋಸ್ಟ್ಮ್ಯಾನ್ಗಳಿರ್ತಾರೆ, ಅಂಚೆ ಕಚೇರಿ ಸಿಬ್ಬಂದಿಗಳಿರ್ತಾರೆ, ಇವರನ್ನು ಭೇಟಿಯಾಗಿ ಈ ಯೋಜನೆಯ ಪ್ರಯೋಜನವನ್ನು ಪಡ್ಕೋಬಹುದು. ಇದು ಡಿಜಿಟಲ್ ಪಾಲಿಸಿಗಳು, ಅಂದರೆ ಇದರಲ್ಲಿ ಯಾವುದೇ ಪೇಪರ್ ವರ್ಕ್ ಇರುವುದಿಲ್ಲ. ಅವರ ಆಧಾರ್ ನಂಬರ್ ಇದ್ದರೆ ಸಾಕಾಗ್ತದೆ. ಡಿಜಿಟಲ್ ಇನ್ಶೂರೆನ್ಸನ್ನು ಮಾಡ್ತೀವಿ. ಸೊ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ಅಂಚೆ ಇಲಾಖೆ ಪರವಾಗಿ ನಾನು ಎಲ್ಲರಿಗೂ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಒಂದು ಅಪಘಾತ ವಿಮೆಯ ಪರಿಹಾರ ವಿತರಣಾ ಸಮಾರಂಭವನ್ನ ಇಲ್ಲಿ ಏರ್ಪಡಿಸಿಕೊಂಡಿದ್ವಿ. ಅಂಚೆ ಇಲಾಖೆ ಅಂದ್ರೆ ನೀವು ಗೊತ್ತಿರಬಹುದು, ಅಂಚೆ ಇಲಾಖೆ ಪುರಾತನವಾದ ಇಲಾಖೆ. 150-160 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಇಲಾಖೆ ಅಂಚೆ ಇಲಾಖೆ. ಅಂಚೆ ಇಲಾಖೆ ಅಂದ್ರೆ ಈಗ ನಾವು ಏನ್ ಅನ್ಕೋತೇವೆ, ಒಂದು ಪತ್ರ ವ್ಯವಹಾರ. ಈಗ ನಮ್ಮ ಪ್ರಚಲಿತದಲ್ಲಿ ಅಂಚೆ ಇಲಾಖೆ ಕೇವಲ ಪತ್ರಕ್ಕಷ್ಟೇ ಸೀಮಿತವಲ್ಲದೆ ವಿವಿಧ ಸೇವೆಗಳನ್ನು ನಾವು ನೀಡ್ತಾ ಬಂದಿದ್ದೇವೆ. ನಾವೊಂದು ಧ್ಯೇಯವಾಕ್ಯ ಇದೆ ನಮ್ಮಲ್ಲಿ, ಒಂದು ಸೂರು ಸೇವೆ ನೂರು. ಅಂಚೆ ಇಲಾಖೆ ಅಂದ್ರೆ ಬರೇ ಪತ್ರ ವ್ಯವಹಾರ ಅಲ್ಲ, ಅದರ ಜೊತೆಯಲ್ಲಿ ಪತ್ರ ವ್ಯವಹಾರದ ಜೊತೆಯಲ್ಲಿ ವಿವಿಧ ಸೇವೆಗಳನ್ನು ನಾವು ಜನರಿಗೆ ತಲುಪಿಸುವಂತ ಕಾರ್ಯವನ್ನ ಮಾಡ್ತಾ ಬಂದಿದ್ದೇವೆ. ಅದನ್ನ ನಾವು ಜನರಿಗೆ ತಲುಪಿಸುವ ಸಲುವಾಗಿ ಇದೊಂದು ಅಂಚೆ ಜನರನ್ನ ಸಂಪರ್ಕಿಸುವ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಈ ದಿನ ನಾವು ಇಲ್ಲಿ ಸೇರಿರುವಂತದ್ದು ಕೂಡ ಇಟ್ಕೊಂಡಿದ್ದೇವೆ. ಅಪಘಾತ ವಿಮೆ ಆಲ್ರೆಡಿ ಹೇಳಿದೆ, ನಮ್ಮ ಇಲಾಖೆ ಕೇವಲ ಪತ್ರಕ್ಕಷ್ಟೇ ಸೀಮಿತವಲ್ಲದೆ ವಿವಿಧ ಸೇವೆಗಳನ್ನು ಕೊಡ್ತಾ ಬಂದಿರುವಂತದ್ದು. ನಮ್ಮಲ್ಲಿ ಒಂದು ಅಪಘಾತ ವಿಮೆಯನ್ನ ಮಾಡ್ತಾ ಇದ್ದೀವಿ. ಕೇವಲ 520 ರೂಪಾಯಿಗೆ 10 ಲಕ್ಷದವರೆಗೆ ಯಾವುದಾದ್ರೂ ಅವಘಡಗಳು ಸಂಭವಿಸಿದ್ದಲ್ಲಿ, ಅವರಿಗೆ ಏನಾದ್ರೂ ಜೀವಹಾನಿ ಆಗಿರಬಹುದು ಅಥವಾ ಹೆಚ್ಚಿನದಾಗಿ ಅಂಗವೈಕಲ್ಯಗಳೇನಾದ್ರೂ ಆಗಿ ಬಂದಿದ್ದಾಗ 10 ಲಕ್ಷ ರೂಪಾಯಿಯನ್ನ ಇಲಾಖೆ ಕೊಡುತ್ತದೆ. ಆ ಒಂದು ಸೇವೆಯನ್ನ ನಮ್ಮಲ್ಲಿ ಈ ಒಂದು ಮೇಲಿನ ಬಸಗಿ ಪಂಚಾಯಿತಿಯಲ್ಲಿ ಬರುವಂತಹ ಶ್ರೀ ಕುಮಾರಸ್ವಾಮಿ ಅವರು ನಮ್ಮ ಅಂಚೆ ಇಲಾಖೆಯಲ್ಲಿ ತೆಗೆದುಕೊಂಡು ಹೊಸನಗರ ಪೋಸ್ಟ್ ಆಫೀಸಿಗೆ ಬಂದು ಒಂದು ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಅವರು ದುರದೃಷ್ಟವಶಾತ್ ಕೆರೆಯಲ್ಲಿ ಒಂದು ಆಕಳನ ಮೈ ತೊಳೆಯುವ ಸಮಯದಲ್ಲಿ ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ಅವರಿಗೆ ಒಂದು ಮರಣವನ್ನು ಹೊಂದಿರ್ತಾರೆ.
ಸೊ ಅಂತ ಒಂದು ಕುಟುಂಬಕ್ಕೆ ನಮ್ಮ ಇಲಾಖೆಯಿಂದ ಅವರು ಒಂದು ಇನ್ಶೂರೆನ್ಸ್ ಮಾಡಿಸಿರೋದ್ರಿಂದ ಈ ದಿನ 10 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ, ಡೈರೆಕ್ಟ್ ಕ್ರೆಡಿಟ್ ಆಗಿರುವಂತದ್ದು. ಸೊ ಅದನ್ನ ನಮ್ಮ ಶಾಸಕರು, ಮಾನ್ಯ ಶಾಸಕರು ಈಗ ಅದನ್ನ ಕೊಡಬೇಕು. ಆ ಒಂದು ಉದ್ದೇಶದಿಂದ ಆ ಎಲ್ಲ ಸೇವೆಗಳು ನಮ್ಮ ಅಂಚೆ ಇಲಾಖೆಯಲ್ಲಿ ಇದೆ. ಇದನ್ನ ನಾವು ಮತ್ತೆ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಈ ಯೋಜನೆಗಳನ್ನೆಲ್ಲ ಜನರಿಗೆ ತಲುಪಿಸಬೇಕಾದ್ರೆ ಅಂಚೆ ಇಲಾಖೆಯನ್ನು ಮಾಧ್ಯಮ, ಅಂಚೆ ಇಲಾಖೆ ಮೂಲಕ ಜನರಿಗೆ ತಲುಪಿಸಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ಅಂಚೆ ಇಲಾಖೆ ಕಾರ್ಯನಿರ್ವಹಿಸ್ತಾ ಉಂಟು. ಹಲವು ಯೋಜನೆಗಳು ಇರ್ತವೆ. ಈಗ ಈ ಇನ್ಸೂರೆನ್ಸ್ ಸ್ಕೀಮ್ ಬಗ್ಗೆ ಹೇಳುವುದಾದ್ರೆ ಮುಖ್ಯವಾಗಿ ಪೋಸ್ಟ್ ಆಫೀಸಲ್ಲಿ ಹಲವು ಇನ್ಸೂರೆನ್ಸ್ ಸ್ಕೀಮ್ಗಳು ಉಂಟು. ಹೆಚ್ಚು ಕಡಿಮೆ ಆದ್ರೆ ಅವರ ಕುಟುಂಬಕ್ಕೆ ಅಂಚೆ ಇಲಾಖೆಯ ಮೂಲಕ ಕೊಡುವಂತಹ ಪರಿಹಾರ ಧನ. ಸಾಮಾನ್ಯವಾಗಿ ಇದೊಂದು ನಾವು ಸಂಭ್ರಮ ಪಡುವ ಕಾರ್ಯಕ್ರಮ ಅಲ್ಲ. ಆಕ್ಚುಲಿ ಇದನ್ನು ಒಂದು ಕುಟುಂಬಕ್ಕೆ ನಾವು ಸಾಂತ್ವನ ಹೇಳುವಂತಹ ಅಂಚೆ ಇಲಾಖೆ ಮೂಲಕ ಸಾಂತ್ವನ ಹೇಳುವಂತಹ ಕಾರ್ಯಕ್ರಮ. ನಾವು ಅದನ್ನು ಸಂಭ್ರಮಿಸ್ತಿಲ್ಲ. ಆದ್ರೆ ನಮಗೊಂದು ತೃಪ್ತಿ ಇದೆ. ಏನಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಏನು ಒಂದು ವ್ಯಕ್ತಿಯನ್ನು ಕಳ್ಕೊಂಡು ಏನು ಅವರಿಗೆ ದುಃಖದಲ್ಲಿದ್ದಾರ ಅದರಲ್ಲಿ ಅಂಚೆ ಇಲಾಖೆಯನ್ನು ಭಾಗಿಯಾಗಿ ಅವರಿಗೆ ನಾವು ಸಾಂತ್ವನ ಹೇಳ್ತಿದ್ದೇವೆ. ಅವರ ಮುಂದಿನ ಭವಿಷ್ಯ, ಅವರ ಮಕ್ಕಳದು ಜೀವನ ಸಾಗಿಸುವುದು, ಇದಕ್ಕೆಲ್ಲ ಒಂದು ನಾವು ಸಹಕಾರವನ್ನು ನೀಡ್ತೇವೆ ಅಂತೇಳಿ. ಈ ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತಹ ಸ್ಕೀಮ್ ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಯೋಜನೆ ಏನಂತ ಹೇಳಿದ್ರೆ ಹಳ್ಳಿಯಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಬರಬೇಕು ಅಂತ ಹೇಳಿ. ಡಿಜಿಟಲ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ತಮ್ಮ ಮೂಲಕ ಆಧಾರ್ನ ಮೂಲಕನೇ ಹಣ ತೆಗೆಯುವುದು. ಉದಾಹರಣೆಗೆ ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ತದೆ ಒಂದು ಹಳ್ಳಿಯ ಒಂದು, ಅವರಿಗೆ ಆ ಹಳ್ಳಿಯಲ್ಲಿ ಹಣ ಸಿಗ್ಬೇಕಾದ್ರೆ ಪೋಸ್ಟ್ ಮ್ಯಾನ್ ಹತ್ರ ಬಂದು ಹೇಳಿದ್ರೆ ಸಾಕು, ನನಗೆ ನನ್ನ ಕೆನರಾ ಬ್ಯಾಂಕ್ ಅಕೌಂಟ್ ಇಂದ ಇಷ್ಟು ದುಡ್ಡು ಬೇಕು ಅಂತ. ಪೋಸ್ಟ್ ಮ್ಯಾನ್ ಹತ್ರ ನಾವು ಒಂದು ಮೊಬೈಲ್ ಕೊಟ್ಟಿರ್ತೇವೆ, ಒಂದು ಬಯೋಮೆಟ್ರಿಕ್ ಕೊಟ್ಟಿರ್ತೇವೆ. ಅವನ ಬ್ಯಾಂಕ್ ಅಕೌಂಟ್ ಇಂದ ಪೋಸ್ಟ್ ಮ್ಯಾನ್ ಅವರ ಮನೆ ಬಾಗಿಲಲ್ಲಿ ಅವರ ಬ್ಯಾಂಕ್ ಅಕೌಂಟ್ ದುಡ್ಡು ತೆಗೆದು ಕೊಡ್ಬೋದು. ಇದಕ್ಕೆ ನಾವು AEPS ಅಂತ ಹೇಳ್ತೇವೆ. ಅಂದ್ರೆ ಬ್ಯಾಂಕಿಂದ ದುಡ್ಡು ತೆಗಿಲಿಕ್ಕೆ ಅವನು ಬ್ಯಾಂಕಿಗೆ ಅಥವಾ ATM ಗೆ ಹೋಗ್ಬೇಕಾಗಿಲ್ಲ. ನಮ್ದೇ ಪೋಸ್ಟ್ ಆಫೀಸಿನ ಪೋಸ್ಟ್ ಮ್ಯಾನ್ ಬರುವಾಗ ನನಗೆ ಇಷ್ಟು ದುಡ್ಡು ಬೇಕಂತ ಹೇಳಿದ್ರೆ ಪೋಸ್ಟ್ ಆಫೀಸಿನ ಮೂಲಕನೇ ಪಾವತಿ ಮಾಡುವಂಥದ್ದು. ಇದಕ್ಕೆ AEPS ಅಂತ ಹೇಳ್ತೇವೆ. ಅದೇ ರೀತಿ ಅಂಚೆ ಇಲಾಖೆ IPPB, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಒಂದು ವಿಂಗ್ ಉಂಟು, ಒಂದು ನಮ್ಮ ವಿಭಾಗ. ಆ ವಿಭಾಗದಲ್ಲಿ ಟಾಟಾ ಇನ್ಶೂರೆನ್ಸ್, ಟಾಟಾ ಕಂಪನಿಯೊಟ್ಟಿಗೆ ಆಮೇಲೆ ಬಜಾಜ್ ಕಂಪನಿಯೊಟ್ಟಿಗೆ ನಾವು ಟೈಅಪ್ ಮಾಡ್ಕೊಂಡಿರ್ತೇವೆ. ಟೈಅಪ್ ಮಾಡಿಕೊಂಡು ಜನರಿಗೆ ಇನ್ಶೂರೆನ್ಸ್ ಒದಗಿಸುವಂತಹ ಕಾರ್ಯಕ್ರಮ ಇದು. ಮುಖ್ಯವಾಗಿ ಇದರಲ್ಲಿ ಹೇಳುದಂತ ಹೇಳಿದ್ರೆ 520 ರೂಪಾಯಿ ಒಂದು ಪ್ರೀಮಿಯಂ ಕಟ್ಟಿದ್ರೆ, ವರ್ಷಕ್ಕೆ 520 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ 10 ಲಕ್ಷದ ಅಪಘಾತ ವಿಮೆ ಸಿಗ್ತದೆ. ಯಾವುದೇ ಕಾರಣಕ್ಕೆ ಮೃತಪಟ್ಟರು, ನೀರಲ್ಲಿ ಬಿದ್ದು, ವೆಹಿಕಲ್ ಇಂದ, ಹಾವು ಕಚ್ಚಿ, ಮರದಿಂದ ಬಿದ್ದು, ಈ ರೀತಿ ಯಾವುದೇ ರೀತಿಯ ಕಾರಣದಿಂದ ಮೃತಪಟ್ಟರು ಸಹ ಅವರ ಕುಟುಂಬಕ್ಕೆ 10 ಲಕ್ಷ ಇನ್ಶೂರೆನ್ಸ್ ಸಿಗ್ತದೆ. ಸಪೋಸ್ ಅವನು ಹಾಸ್ಪಿಟಲೈಸ್ ಆದ, ಆಸ್ಪತ್ರೆಗೆ ದಾಖಲಾದ, ಆವಾಗ ಸಹ ಅವರಿಗೆ 10,000ವರೆಗೆ ಪೇಮೆಂಟ್ ಸಿಗ್ತದೆ. ಅಥವಾ ದಿನಕ್ಕೆ 1,000ಗಾಗಿ 10 ದಿನ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾರೆ. ಇನ್ ಪೇಷಂಟ್ ಅಥವಾ ಒಳರೋಗಿಯಾಗಿ ಅಡ್ಮಿಟ್ ಆದ್ರೆ ಈ ರೀತಿಯ 15 ಲಕ್ಷ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಿಗ್ತದೆ. 520 ರೂಪಾಯಿಗೆ 10 ಲಕ್ಷ, 755 ರೂಪಾಯಿಗೆ 15 ಲಕ್ಷ ಇನ್ಶೂರೆನ್ಸ್ ಸಿಗ್ತದೆ. ಇದರಲ್ಲಿ ಸಹ 1 ಲಕ್ಷದವರೆಗೆ ಹಾಸ್ಪಿಟಲ್ ಬಿಲ್ ಪೇಮೆಂಟ್ ಆಗ್ತದೆ ಏನಾದ್ರೂ ಹಾಸ್ಪಿಟಲೈಸ್ ಆದ್ರೆ. ಮತ್ತು ದಿನಕ್ಕೆ 1,000ಗಾಗಿ 10 ದಿನ ಪೇಮೆಂಟ್ ಆಗ್ತದೆ ಹಾಸ್ಪಿಟಲ್ ಅಲ್ಲಿ ಇರುವಷ್ಟು ಸಮಯ. ಒಂದು ಇದು. ಆಮೇಲೆ ಏನಾದ್ರೂ ಮೃತಪಟ್ಟರೆ ಪಾಲಿಸಿದಾರರು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಸಿಗ್ತದೆ. ಇದೆಲ್ಲ ಹಲವು ಅನುಕೂಲತೆಗಳುಂಟು. ಆದ್ರೆ ಏನಂತ ಹೇಳಿದ್ರೆ ಅಂಚೆ ಕಚೇರಿ ಕ್ಯೂ ನಿಂತಿದ್ರೆ ನಿಂತಿದ್ದು ಅಲ್ಲೇರಿಂದ ಅಲ್ಲಿವರೆಗೆ ನಿಂತಿದ್ರು. ಅವಾಗ ಬಾಬಾ ಯಾರು ಮಾಡಬಾರ್ದು ಎಲ್ರೂ ಅಕೌಂಟ್ ಮಾಡ್ಬಿಟ್ರು ಅವಾಗೆಲ್ಲ. ಹಂಗೆ ಅವಾಗ ಮಾಡಿದ್ರು. ಆದ್ರೆ ಅದೇನೆ 520 ರೂಪಾಯಿ ಇಲ್ಲಿ ಕಟ್ಟಿಲ್ಲ, ಅಲ್ಲಿ 500 ರೂಪಾಯಿ ಕಟ್ಟಿದ್ರಲ್ಲ, ಅದೇ 520 ರೂಪಾಯಿ ನೀವು ಕಟ್ಟಿದ್ರೆ ನಿಮ್ಮ ಜೀವನದ ಬಹಳ ಬೆಳಕಾಗತ್ತೆ, ಒಳ್ಳೇದಾಗತ್ತೆ, ಶುಭ ಆಗಲಿ. ನಿಜವಾಗ್ಲೂ ಖುಷಿ ಆಯ್ತು ಸರ್ ಶೆಟ್ರೆ. ನೀವೆಲ್ಲ ಬಂದು ಒಂದು ನೆಕ್ಸ್ಟ್ ಅವೇರ್ನೆಸ್ ಮಾಡಿ. ಎಲ್ಲ ತಾಲೂಕಲ್ಲಿ ನಾನು ಸಪೋರ್ಟ್ ಕೊಡ್ತೀನಿ. ಒಂದು ಬೇಕಾದ್ರೆ ಒಂದು ಸಭೆಗೆ ಮಾಡೋಣ, ನಾನು ಇದು ಮಾಡ್ಕೊಡ್ತೀನಿ. ಎಲ್ಲ ಜನರಿಗೆ ಅವೇರ್ನೆಸ್ ಮಾಡಿ ಒಂದು ಹ್ಯಾಂಡ್ ಬಿಲ್ ಎಲ್ಲ ರೆಡಿ ಮಾಡಿದ್ರಿ, ಅವೆಲ್ಲ ಕೊಡ್ಸೋಣ, ಭದ್ರತೆ ಮಾಡಿ ನಾನು ಕೊಡ್ತೀನಿ. ಫಸ್ಟ್ ಇನ್ಸೂರೆನ್ಸ್ ಅನ್ನ ಅದಕ್ಕೆ ಕೊಯ್ತಾ ಇಲ್ಲ, ಕೊನೆ ಕೊಯ್ಯಲಿ ಮಾಡ್ತಾನೆ. ಆಯ್ತಾ? ಅವ್ರು ಎಷ್ಟು ಜನ ಇದಾರೆ ನೋಡೋಣ. ಏನಾದ್ರು ದುಡ್ಡು ಹಾಕಿಲ್ಲ ಅಂದ್ರೆ ನಾನೇ ಕೈಯಿಂದ 520 ರೂಪಾಯಿ ಒಬ್ಬರಿಗೆ ಹಾಕ್ಕೊಡ್ತೀನಿ. ನಾನು ಕಣ್ಣಾರೆ ನೋಡಿ ಅವ್ರ ಕುಟುಂಬ ನೋಡಕ್ ಆಗ್ತಾ ಇಲ್ಲ, ನನಗೆ ಅವ್ರ ಮಕ್ಕಳು ಮರಿ ನೋಡಕ್ ಆಗ್ತಾ ಇಲ್ಲ. ನಾನು ಎಷ್ಟೋ ಕೊಡ್ತೀನಿ, ನಾನು ಕೈಯಿಂದ ಎಷ್ಟು ಕೊಡಕ್ ಆಗ್ತದೆ ನೋಡಕ್ ಆಗ್ತಾ ಇಲ್ಲ ನನಗೆ. ದಯವಿಟ್ಟು ನಾನೇ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಬೇಕಾದ್ರೆ ನೀವು ಬನ್ನಿ. ಯಾಕಂದ್ರೆ ನಾನು ಎಷ್ಟೋ ಜನ ಕೈಕಾಲು ಮುಟ್ಕೊಬಿಟ್ಟಿದ್ದಾರೆ, ಸ್ವಂತ ಮುಟ್ಕೊಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಸತ್ತೋಗ್ಬಿಟ್ರು. ಕುಟುಂಬದಲ್ಲಿ ಆಧಾರನೇ ಇಲ್ಲ. ಅಮ್ಮ ಸ್ಕೂಲಿಗೆ ಹೋಗ್ಬೇಕು, ಅವ್ರ ಮಕ್ಕಳು ನೋಡೋರು ಇಲ್ಲ ಪರಿಸ್ಥಿತಿ ಆಗಿದೆ. ಇವ್ರು ಏನ್ ಮಾಡ್ತಾರೆ, 2,000-3,000 ರೂಪಾಯಿ ಬಂದು ದಿನ ಮಜಾ ಹೊಡಿತಾರೆ. ದಿನ ಸಂಜೆ ಕಾಯ್ತಾ ಇರ್ತಾನೆ ನಮ್ಮ ಫ್ರೆಂಡ್ ಎಲ್ಲ, ಯಾವಾಗ ಬರ್ತಾನೆ ನೋಡ್ತಾನೆ ಇರ್ತಾನೆ. 10 ಜನ 5-6 ಜನ ಅವ್ನು ಬರೋದೇ ಕಾಯ್ತಾನೆ. ಅವ ಹೀರೋ ಇದ್ದಂಗೆ, ನಮ್ ಹೀರೋ ಬಂದೆ ಅಂತ ಅಂದ್ರೆ ಸಂಜೆ ಅವನಿಗೆ ಪಾರ್ಟಿ ದುಡ್ಡು. ಯಾಕಂದ್ರೆ ಈ ಕ್ಯಾಶ್ ಯಾರು ಕೊನೆ ಕೊಯ್ಯೋರು ಹಂಗೆ ಇಲ್ಲ ಅಣ್ಣ, ಅಷ್ಟೇ